ಸಪೋರ್ಟ್ ಮಾಡಿ ಗೈಸ್. ನಮಗೂ ಕಬಾಬ್ ಪುಡಿನ ನಾನು ಯೂಸ್ ಮಾಡ್ತಾ ಇರೋ ಕಬಾಬ್ ಪುಡಿ ಇದು. ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ಹಂಗಾಗಿ ಮನೇಲಿ ಬಾಣ್ಲಿ ಇಲ್ಲ ಗೈಸ್, ಹಂಗಾಗಿ ನಾನು ಬಾಣ್ಲೆ ಐತೆ ಅಂಗಡಿ ಕಬಾಬ್ ಪೌಡರ್ ಬಳಸಲ್ಲ, ಯಾಕಂದ್ರೆ ಅದೇನು ಅಷ್ಟು ಟೇಸ್ಟ್ ಕೊಡಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಡೈಲಿ ವ್ಲಾಗ್ಸ್. ಇವತ್ತು ಕಬಾಬ್ ಮಾಡ್ತಾಯಿದ್ದೀನಿ ಆ್ಯಂಡ್ ತೋರಿಸ್ತೀನಿ ನಿಮಗೂ. ಇವತ್ತು ನಮ್ಮ ಕ್ಯಾಮ್ರಾ ವುಮೆನ್ ಬಂದ್ಬಿಟ್ಟು ನಮ್ಮ ಬಂಧನವರು, ಹಾಗೆ ನಮ್ಮ ಕಬಾಬ್ಗೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸ್ಟಾರ್ಟ್ ಮಾಡೋಣ ಗೈಸ್. ನಾನು ಪುದೀನ ಮತ್ತು ಕೊತ್ತಂಬರಿನ ಬಿಡಿಸ್ಕೊತಾ ಇದ್ದೀನಿ, ಯಾಕಂದರೆ ಕಬಾಬ್ ಪುದೀನ ಕೊತ್ತಂಬರಿ ಸೊಪ್ಪಿದ್ರೆ ಟೇಸ್ಟ್ ಅಂತೂ ಚೆನ್ನಾಗಿ ಕಂಡು ಬರುತ್ತೆ. ಅದಕ್ಕೆ ಇಟ್ಕೊಂಬಿಡೋಣ. ಇದು ಸೊಪ್ಪು ಮಾತ್ರ ಹಾಕೋದು, ಕಡ್ಡಿಗಳೆಲ್ಲ ಹಾಕ್ಬಿಟ್ರೆ ಅಷ್ಟೇ ಬಾಯಿಗೆ ಸಿಗ್ತಾ ಇರ್ತೈತಿ ಗೈಸ್. ಇವತ್ತು ನಮ್ ದಿವ್ಯಾಕ ಫಸ್ಟ್ ಟೈಮ್ ಗೈಸ್ ಕಬಾಬ್ ಏನಿಲ್ಲ ಗೈಸ್, ಸಕ್ಕತ್ತಾಗಿ ಫಸ್ಟ್ ಟೈಮ್ ಅಂದ್ರೆ ಯಾರಾದ್ರೂ ಚಿಕನ್ ತರಿಸ್ಬಿಟ್ಟು ಕೊಡ್ತಾರೆ ಗೈಸ್. ನಾನು ಕಬಾಬ್ ಚೆನ್ನಾಗಿ ಮಾಡ್ತೀನಿ, ಅದಕ್ಕೆ ನಾವು ಅಮ್ಮನ್ ಬಿಟ್ಬಿಟ್ಟು ಹೋಗಿರೋದು ಗೈಸ್. ಇವತ್ತು ನಾನು ಟೇಸ್ಟ್ ಮಾಡ್ಬಿಟ್ಟು ನಿಮ್ಗೆ ದಿವ್ಯಾಕ ಕೈ ರುಚಿ ಹೇಳ್ತೀನಿ ಗೈಸ್. ಬಂದನೆ ಯಾವತ್ತು ನಾನು ಕಬಾಬ್ ಟೇಸ್ಟ್ ಮಾಡಿಲ್ಲ ಗೈಸ್. ಗೈಸ್ ಕರೆಕ್ಟ್. ನನ್ನ ತಮ್ಮನೇ ಇಷ್ಟಪಟ್ಟವನೇ ನಾನು ಮಾಡೋ ಕಬಾಬು. ಮುಂದಿನ ವ್ಲಾಗಲ್ಲಿ ನಮ್ಮ ಅಣ್ಣನ್ ತೋರಿಸ್ತೀನಿ ಗೈಸ್, ದರ್ಶನ್ ಕಟ್ ಮಾಡ್ತೀವಿ ಅಕ್ಕ. ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಕಬಾಬ್ ಮಾಡಕ್ಕೆ ಏನೇನು ಬೇಕಂದ್ರೆ ಇದು ಚಿಕನ್, ಮತ್ತೆ ಇದೊಂದು ಅರ್ಧ kg ಎಣ್ಣೆ ತಗೊಂಡಿದ್ದೀನಿ, 2 ಮೊಟ್ಟೆ ತಗೊಂಡಿದ್ದೀನಿ, ಮತ್ತೆ ಇದು ಕಬಾಬ್ ಪೌಡರ್ ಗೈಸ್. ನಾನು ಅಂಗಡಿ ಕಬಾಬ್ ಪೌಡರ್ ಬಳಸಲ್ಲ, ಯಾಕಂದ್ರೆ ಅದೇನು ಅಷ್ಟು ಟೇಸ್ಟ್ ಕೊಡಲ್ಲ. ಹಂಗಾಗಿ ಇದು ಕಬಾಬ್ ಪೌಡರು ಮತ್ತೆ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ. ಇವಾಗ ಫಸ್ಟು ಚಿಕನ್ ತೊಳ್ಕೊಂಬಿಡೋಣ. ತಳೆಯುವಿದೆ. ನಾವು ಅಮ್ಮನ್ ಫಸ್ಟ್ ಹೇಳ್ಬಿಟ್ಟವ್ರೆ ಗೈಸ್, 3 ರಿಂದ 4 ಸರಿ ಚಿಕನ್ ತೊಳಿಬೇಕಂತೆ, ಇಲ್ಲಾಂದ್ರೆ ನಾವು ಅಮ್ಮನ್ ತಿನ್ನಲ್ಲ ಅಂತೆ. ಹಂಗಾಗಿ ಚಿಕನ್ ತೊಳೆಯೋಣ ನೋಡಿ ಗೈಸ್. ನಮ್ ದಡಮ್ಮ ಅವರು ನನ್ ತೋರ್ಸು. ಇದು ಕಬಾಬ್ ಪುಡಿನ ನಾನು ಯೂಸ್ ಮಾಡ್ತಾ ಇರೋ ಕಬಾಬ್ ಪುಡಿ ಇದು. ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು 2 ಮೊಟ್ಟೆ ಯೂಸ್ ಮಾಡ್ತಾ ಇದ್ದೀನಿ, ಅರ್ಧ kg ಚಿಕನ್, 1 ಮೊಟ್ಟೆನೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪುದೀನ ಮತ್ತೆ ಕೊತ್ತಂಬರಿ ಹಾಕ್ತಾ ಇದ್ದೀವಿ ಗೈಸ್. ಕಬಾಬ್ ಎಷ್ಟು ರೆಡಿ ಆಯ್ತು. ಇವಾಗ ಎಣ್ಣೆ ಕಾಯ್ಸಕ್ ಬಿಡೋಣ. ಇವಾಗ ಬಾಂಡ್ಲಿ, ನಮ್ಮ ಮನೇಲಿ ಬಾಂಡ್ಲಿ ಇಲ್ಲ ಗೈಸ್, ಹಂಗಾಗಿ ನಾನು ಬಾಣ್ಲೆ ಐತೆ ಗೈಸ್, ಆದ್ರೆ ಉಜ್ಜಕ್ ಹಾಕೋರಿ. ಬಾಣ್ಲಿ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ ಗೈಸ್. ಎಣ್ಣೆ ಸಾಕಾಗಲ್ಲ, ಕಟ್ ಮಾಡೋದು ಹಂಗೆ ಅಷ್ಟೇ. ಬೇಡಮ್ಮ ಕಟ್ ಮಾಡು. ಬೇಕು. ಎಣ್ಣೆ ಕಾಯ್ಸಕ್ಕೆ ಇಟ್ಟಿದ್ದೀನಿ. ಒಂದು 10 ರಿಂದ 15 ನಿಮಿಷ ಎಣ್ಣೆ ಕಾದ್ಮೇಲೆ ಆಮೇಲೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಬ್ಲಾಗ್. ನಮ್ಮ ಜೊತೆ ಇದ್ದಾರೆ ಬಂಧನ ನೋಡ್ತಾ ಇರಿ ಗೈಸ್, ಸಪೋರ್ಟ್ ಮಾಡಿ ಗೈಸ್. ನಮಗೂ ಚಾನಲ್ ಓಪನ್ ಮಾಡಿ ಅಂತೇಳಿ ಗೈಸ್. ಇವಾಗ ಎಣ್ಣೆ ಕಾದೈತೆ, ಬಂದರೆ ಬಿಡೋಣ. ಗೈಸ್ ಘಮ ಗೈಸ್. ಈ ತರ ದಿವ್ಯಕ್ಕೆ ಅಡುಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಈ ತರ ಅಡುಗೆ ಮಾಡ್ತಾರೆ ಅಂತ ನಮ್ಮ ದಿವ್ಯಕ ನಂಗೆ ಗೊತ್ತಿರ್ಲಿಲ್ಲ ಗೈಸ್. ಇನ್ಮೇಲೆ ಮಾಡಿಸ್ಕೊಂಡು ತಿಂತಾ ಇರೋದೆ. ಅಷ್ಟು ಏನು ಬೇಯಿಸೋದು ಬೇಡ, ಯಾಕಂದರೆ ನಾವು ತಂದಿರೋದೇ ಚಿಕ್ಕ ಬಾಯ್ಲರು, ಹಾಗಾಗಿ ಒಂದು 5 ರಿಂದ 10 ನಿಮಿಷ ಸಾಕು. ಗೈಸ್ ನಮ್ಮದು ಮುಗೀತು. ಕಬಾಬ್ ಫೈನಲ್ಲಿ ನೋಡ್ರಿ ಈ ಥರ ಆಗೈತೆ. ತಿಂತಾ ಇದ್ದೀನಿ ಗೈಸ್. ಟೇಸ್ಟಿ ಮಾತ್ರ ತುಂಬ ಚೆನ್ನಾಗಿ ಬಂದೈತೆ. ನೀವು ಬೇಕಾದರೆ ಬಿಸಿದಿವೆ ಹೆಂಗೈತೆ ಬಂದನ? ತುಂಬ ಚೆನ್ನಾಗೈತೆ ಗೈಸ್. ಕಬಾಬ್ ಮಾತ್ರ
ಎಕ್ಸ್ಟ್ರಾಡಿನರಿ ಚೆನ್ನಾಗೈತೆ ಗೈಸ್. ಒಟ್ಟಿನಲ್ಲಿ ಟೋಟಲಿ ತುಂಬ ಸೂಪರಾಗಿ ಬಂದೈತೆ ಕಬಾಬ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡೋ ಕಬಾಬ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬಾಯ್ ಬಾಯ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬದನ ಬಾಯ್ ಮಾಡು. ಬಾಯ್ ಗೈಸ್.